ಸಮಸ್ಯೆ ಆಯ್ತು? ನಿಮ್ಮಲ್ಲೇನೋ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು, ಪೇಪರ್ ಲೀಕ್ ಆಯ್ತು ಅಂತ ಹೇಳಿದ್ರು, ಏನಾಗಿತ್ತು ಮೇಡಮ್? ಆಕ್ಚುಲಿ ಇವತ್ತು BBMP ಕಾಂಪೋಸಿಟ್ PU ಕಾಲೇಜಲ್ಲಿ ರೂಮ್ ನಂಬರ್ 4 ಮತ್ತೆ ರೂಮ್ ನಂಬರ್ 6 ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಬೆಳಗ್ಗೆ ಅವರು ಆಕ್ಚುಲಿ ಎಕ್ಸಾಮ್ ಪ್ರೋಸೆಸ್ ಪ್ರಕಾರ ಕ್ವಶನ್ ಪೇಪರ್ ಬಂಡಲ್ ಅನ್ನ 2 ಕವರ್ ಇರುತ್ತೆ ಒಳಗಡೆ, ಅದನ್ನ ಸ್ಟೂಡೆಂಟ್ಸ್ ಮುಂದೆ ಓಪನ್ ಮಾಡ್ಬಿಟ್ಟು ಯಾವುದೇ ರೀತಿ ಅದು ಮುಂಚೆನೆ ಓಪನ್ ಆಗಿಲ್ಲ, ನಮ್ಮ ಎದುರುಗಡೆ ಓಪನ್ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಸಿಗ್ನೇಚರ್ ಮಾಡಿಸ್ಕೋಬೇಕಾಗುತ್ತೆ. ಆ ರೀತಿ ನೋಡಿದಾಗ ಫಸ್ಟೇನೆ ಎಲ್ಲ ಕವರ್ ಓಪನ್ ಆಗಿತ್ತು. ಸೊ ಓಪನ್ ಆಗಿತ್ತು, ಅದರಲ್ಲಿ ಕ್ವಶನ್ಸ್ ಪ್ರಿಲಿಮ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲಾ ಪೇಪರ್ಗೂ ಸೇರಿ ಒಂದು ಸೀಲ್ ಹಾಕಿರ್ತಾರೆ, ಅದನ್ನ ತೆಗೆದ್ರೆ ಗೊತ್ತಾಗ್ಬಿಡುತ್ತೆ. ಬಟ್ ಮೇನ್ಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕ್ವಶನ್ ಪೇಪರ್ ಹಿಂದ್ಗಡೆ ಸಪರೇಟ್ ಆಗಿರುತ್ತೆ, ಅದಕ್ಕೆ ಯಾವುದೇ ಸೀಲ್ ಹಾಕಿರೋದಿಲ್ಲ, ಆನ್ಸರ್ ಶೀಟ್ ಮಾತ್ರ ಸೀಲ್ ಹಾಕಿರ್ತಾರೆ. ಸೊ ಆಗ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅನ್ನೋದು ನಮಗೆ ಕನ್ಫರ್ಮ್ ಆಯ್ತು. ನಾವು ಇದನ್ನ ಕೇಳಿದವಾಗ ಗಲಾಟೆ ಮಾಡಿದ್ವಿ, ಎಕ್ಸಾಮ್ ಅನ್ನ ಬರೆಯೋದಿಲ್ಲ ಅಂತ ಧಿಕ್ಕರಿಸಿದ್ವಿ. ಆಮೇಲೆ ಪ್ರಿನ್ಸಿಪಲ್ ಮತ್ತೆ ಅಲ್ಲಿನ ಅಧಿಕಾರಿಗಳು ಬಂದು ಇಲ್ಲ ನಾವು ಮುಚ್ಚಳಿಕೆ ಪತ್ರ ಬರ್ಕೊಡ್ತೀವಿ ಅಂತ ಹೇಳಿದ್ರು. ಸೊ ಅವ್ರು ಬರ್ಕೊಟ್ಟಿರುವಂತಹ ಪತ್ರದಲ್ಲಿ ಕ್ಲಿಯರ್ ಆಗಿದೆ ನೋಡಿ, ಇಲ್ಲಿ KPSC ಮೆಂಬರ್ಸ್ ಇದನ್ನ ಕೇಳುವಾಗ KPSC ಮೆಂಬರ್ಸ್ ವಿದ್ಯಾರ್ಥಿಗಳ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದೆ ಅನ್ನೋಂಥದ್ದು ಕನ್ಫರ್ಮ್ ಆಗಿದೆ. ಇದಕ್ಕೆ ಪ್ರಿನ್ಸಿಪಲ್ ಸಿಗ್ನೇಚರ್ ಮತ್ತೆ ಸೀಲ್ ಹಾಕಿ ಕೊಟ್ಟಿದ್ದಾರೆ. ಈ ವಿಚಾರವಾಗಿ ನಾವು ಮುಂದಿನ ಹಂತದಲ್ಲಿ ಪ್ರೊಸೀಡ್ ಆಗ್ತಾ ಇದೀವಿ ಮೇಡಮ್. ಈ KPSC ಯಲ್ಲಿ ಪೇಪರ್ ಲೀಕ್ ಆಗಿರುವಂತದ್ದು ಸತ್ಯ, ಯಾಕಂದ್ರೆ ಪ್ರತಿ ಹಂತದಲ್ಲೂ KPSC ಒಂದಲ್ಲ ಒಂದು ಅವಾಂತರ ಮಾಡ್ತಾ ಇದೆ. ಮಧ್ಯರಾತ್ರಿ 3 ಗಂಟೆಗೆ ಪೇಪರ್ ಹಾಲ್ ಟಿಕೆಟ್ ಅನ್ನ ರಿಲೀಸ್ ಮಾಡುತ್ತೆ, ತರಾತುರಿಯಲ್ಲಿ ಪರೀಕ್ಷೆಗಳನ್ನ ಮಾಡುತ್ತೆ. ಮತ್ತೆ ನಿನ್ನೆನೂ ಪೇಪರ್ ಲೀಕ್ ಆಗಿದೆ, ಬಟ್ ಅದರ ಕುರಿತಂತೆ ಯಾವುದೇ ದಾಖಲೆಗಳು ಅಷ್ಟೊಂದು ಹೆಚ್ಚಾಗಿಲ್ಲ, ಯಾಕಂದ್ರೆ ಸ್ಟೂಡೆಂಟ್ಸ್ ತಗೊಂಡಿಲ್ಲ ಕ್ವಾಲಿಫಿಕೇಶನ್ ಪೇಪರ್ ಅಂತ. ಬಟ್ ಇದು ಇಂಪಾರ್ಟೆಂಟ್ ಪೇಪರ್ ಆಗಿರೋದ್ರಿಂದ ನಮ್ಮ ಸಂಪೂರ್ಣ KPSC KS ಮಾರ್ಕ್ಸ್ ಏನಿದೆ ಅದು ಇಲ್ಲಿ ಇವತ್ತಿಂದ ನಡೆಯುವಂತ ಪೇಪರ್ಗಳ ಮೇಲೆ ಡಿಸೈಡ್ ಆಗಿರುತ್ತೆ. ಸೊ ಇದು ಪೇಪರ್ ಲೀಕ್ ಆಗಿದೆ ಮೇಡಮ್, 2 ಸೆಂಟರ್ಗಳಲ್ಲಿ, ರೂಮ್ ನಂಬರ್ 4 ಮತ್ತೆ ರೂಮ್ ನಂಬರ್ 6 ಆಫ್ BBMP ಕಾಂಪೋಸಿಟ್ PU ಕಾಲೇಜ್ ನಲ್ಲಿ ಈ ಒಂದು ಪ್ರಕರಣ ನಡೆದಿದೆ ಮೇಡಮ್. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ಮೇಡಮ್. ನಾವು ಕೇಳ್ತಿದ್ದಾಗ ನಾವು ಪ್ರಿನ್ಸಿಪಲ್ ಮತ್ತೆ ವಿದ್ಯಾರ್ಥಿಗಳು ಕೇಳ್ತಿದ್ವಿ, ಪ್ರಿನ್ಸಿಪಲ್ ಅದಕ್ಕೆ ಸಹಕಾರ ಮಾಡ್ತಿದ್ರು. ಪಾಪ ಚೆನ್ನಾಗಿ ಅವರು ಏನಾಗಿದೆಯೋ ವಿಚಾರ ಅದನ್ನ ನೀವು ಬರ್ಕೊಡಿ, ನಾನು ಅದಕ್ಕೆ ತಕ್ಕ ಹಾಗೆ ಸೀಲು ಸಿಗ್ನೇಚರ್ ಹಾಕೊಡ್ತೀವಿ ಅಂತ ಹೇಳಿದ್ರು. ಆ ಟೈಮ್ ನಲ್ಲಿ KPSC ಮೆಂಬರ್ಸ್ ಅಧಿಕಾರಿಗಳೇನಿದ್ದಾರೆ ಅವರು ನಮ್ಮ ಕೆಲವೊಂದು ಸ್ಟೂಡೆಂಟ್ಸ್ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ಮೇಡಮ್, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.